ಚಂದ್ರ ಬೆಂದಿಗೆಯವರೇ, ನೀವು ಹೇಗೆ ನೋಡ್ತೀರಾ? ಭಾರತದ ಮಟ್ಟಿಗೆ ಇದೊಂದು ಮಹತ್ವದ ಫೆನಾಮಿನಾ, ಮಹತ್ವದ ವಿದ್ಯಮಾನ ಅಂತ ಹೇಳಬೇಕು. ನೀವು ಇದನ್ನ ಹೇಗೆ ನೋಡ್ತೀರಾ? ಖಂಡಿತವಾಗಿಯೂ ಇದು ಏನಂದ್ರೆ ಒಂದು ನಮ್ಮ ಬಾಹ್ಯಾಕಾಶ ಕಾರ್ಯಕ್ರಮದಲ್ಲಿ ಒಂದು ಮೈಲುಗಲ್ಲು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಒಂದು ಬಾಹ್ಯಾಕಾಶಕ್ಕೆ ಹೋಗೋದಾಗ್ಲಿ, ಅಂತರಿಕ್ಷ ಯಾನ ಆಗಲಿ, ಅಲ್ಲಿಂದ ವಾಪಸ್ ಬರೋದಾಗ್ಲಿ, ನಮ್ಮ ಗಗನಯಾನ 2027ಕ್ಕೆ ಶೆಡ್ಯೂಲ್ ಆಗಿದೆ. ಅದು ಕೂಡ ಇದೇ ತರ ಇರುತ್ತೆ. ಅಲ್ಲಿ ಕೂಡ ಅಲ್ಲೇನಂದ್ರೆ ನಾವು ಯಾವುದೇ ಅಂತರಿಕ್ಷ ನಿಲ್ದಾಣಕ್ಕೆ ಹೋಗೋದಿಲ್ಲ, ಬಟ್ ನಮ್ಮ ಕ್ಯಾಪ್ಸೂಲ್ ಹೋಗ್ಬಿಟ್ಟು ಭೂಮಿಯ ಸುತ್ತಲೂ ತಿರುಗಿ ವಾಪಸ್ ಬರುತ್ತೆ. ಅದರಲ್ಲಿ ಹ್ಯೂಮನ್ಸ್ ಇರ್ತಾರೆ. ಮೂರು ಜನ ಗಗನಯಾತ್ರಿಗಳು ಅದರಲ್ಲಿ ಪ್ರಯಾಣ ಮಾಡೋರು ಇದ್ದಾರೆ. ಸೊ 3 ಜನ ಗಗನಯಾತ್ರಿಗಳನ್ನ ಕರ್ಕೊಂಡೋಗಿ ಅದು ಸುಮಾರು 3 ದಿವಸ ಭೂಮಿಯ ಸುತ್ತಲೂ ನಮ್ಮ ಮೈಕ್ರೋಗ್ರಾವಿಟಿ ಎಕ್ಸ್ಪೆರಿಮೆಂಟ್ ಮಾಡಿ ವಾಪಸ್ ಬರೋದಿದೆ. ಸೊ ಈ ಎಲ್ಲ ಈಗ ಅವರು ರೀ ಎಂಟ್ರಿ ಏನು ಎಕ್ಸ್ಪ್ಲೇನ್ ಮಾಡಿದ್ರು, ಆ ಎಲ್ಲ ಟೆಕ್ನಾಲಜೀಸ್ ಅದರಲ್ಲೂ ಕೂಡ ಇರುತ್ತೆ. ಒಂದು ಅಸೆಂಟು ಡಿಸೆಂಟು ಎರಡೂ ಇರುತ್ತೆ. ಓನ್ಲಿ ಇನ್ ಬಿಟ್ವೀನ್ ಇದೇನು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಲ್ಲಿ 14 ದಿವಸ ಇವರು ವಾಸ ಮಾಡಿದ್ರು ಅದು ಇರಲ್ಲ, ಸ್ಪೇಸ್ ಸ್ಟೇಷನ್ ಇರಲ್ಲ. ಬಟ್ ಹೋಗೋದು ಮತ್ತು ಬರುವ ಪ್ರಕ್ರಿಯೆ ಏನಿದೆ ಅಲ್ಲೇ ಕ್ರಿಟಿಕಲ್ ಟೆಕ್ನಾಲಜಿ ಇರೋದು. ನೀವು ಕೇಳಿದ್ರಿ ಆ ಟ್ರಂಕ್ ಸೆಕ್ಷನ್ ಯಾಕೆ ವಾಪಸ್ ಬಿಸಾಕ್ಬಿಟ್ರು ಅಂತ. ಈ ರಾಕೆಟ್ ಟೆಕ್ನಾಲಜಿಯಲ್ಲಿ ಹೇಗೆ ಅಂದ್ರೆ ಯಾವುದೋ ಒಂದು ವಸ್ತು ಅದರ ಕೆಲಸ ಮುಗಿದ್ಮೇಲೆ ಅದು ಇಟ್ ವಿಲ್ ಬಿಕಮ್ ಎ ಡೆಡ್ ವೇಟ್. ಅದನ್ನ ಸುಮ್ಮನೆ ಕ್ಯಾರಿ ಮಾಡೋದಕ್ಕೆ ವಿ ಹ್ಯಾವ್ ಟು ಸ್ಪೆಂಡ್ ದ ಫ್ಯೂಯಲ್. ಅದಕ್ಕೋಸ್ಕರ ಅದನ್ನ ಕಳಚಿ ಬಿಸಾಕ್ಬಿಡ್ತೀವಿ. ಇವನ್ ನೀವು ರಾಕೆಟ್ ಸ್ಟೇಜಸ್ ನೋಡಿರ್ಬೋದು, ಬೂಸ್ಟರ್ಸ್ ಫಸ್ಟ್ ಸ್ಟೇಜ್ ಅದ್ರ ಕೆಲಸ ಆಗ್ತಿದ್ದಾಗ ಕಳಚಿ ಬಿದ್ಬಿಡುತ್ತೆ. ಇಲ್ಲಿ ಕೂಡ ಏನಂದ್ರೆ ಈ ಸರ್ವಿಸ್ ಮಾಡ್ಯೂಲ್ ಅಂತ ಹೇಳ್ಬೋದು ಅದಕ್ಕೆ. ಇದರಲ್ಲಿ ಏನಂದ್ರೆ ಆ ಕ್ರೂನಲ್ಲಿ ಕೂತಿರ್ತಕ್ಕಂಥ ಗಗನಯಾತ್ರಿಗಳಿಗೆ ಪವರ್ ಸಪ್ಲೈ ಮಾಡೋದಾಗ್ಲಿ, ಅಲ್ಲಿಯ ಟೆಂಪರೇಚರ್ ಕಂಟ್ರೋಲ್ ಮಾಡೋದಾಗ್ಲಿ, ಆ ಕೆಲಸ ಎಲ್ಲ ಈ ಸರ್ವಿಸ್ ಮಾಡ್ಯೂಲ್ ಇಂದ ಮಾಡ್ತಾ ಇರ್ತೀವಿ. ಸರ್ವಿಸಿಂಗ್ ಆರ್ ಸಪೋರ್ಟಿಂಗ್ ಪಾರ್ಟ್. ಅದು ಏನಂದ್ರೆ ನಾವು ಲಾಸ್ಟ್ ಫೇಸ್ ಬಂದಿದ್ದೀವಿ, ಈಗ ರೀ ಎಂಟ್ರಿ ಆಗ್ತಾ ಇದೀವಿ. ಈಗ ಇಟ್ಸ್ ಅ ವೆರಿ ಕ್ರಿಟಿಕಲ್ ಫೇಸ್. ಇಲ್ಲಿ ಆ ರೀ ಎಂಟ್ರಿ ಹೀಟ್ ನ ಸರ್ವಿಸ್ ಮಾಡಲ್ ತಡ್ಕೊಳ್ಳೋದಿಲ್ಲ ಕೂಡ, ಯಾಕಂದ್ರೆ ಅದಕ್ಕೆ ಥರ್ಮಲ್ ಪ್ರೊಟೆಕ್ಷನ್ ಸಿಸ್ಟಮ್ ಇಲ್ಲ. ಥರ್ಮಲ್ ಪ್ರೊಟೆಕ್ಷನ್ ಸಿಸ್ಟಮ್ ಇರೋದು ಡ್ರ್ಯಾಗನ್ ಮಾತ್ರ. ಅದು ಡ್ರ್ಯಾಗನ್ ಕೂಡ ನಿಮ್ಗೆ ಇಲ್ಲಿ ಒಂದು ನಮ್ಮ ವಿಜ್ಞಾನದ ವಿದ್ಯಾರ್ಥಿಗಳಿಗೆ ಒಂದು ರೋಚಕವಾದ ವಿಷಯ ಹೇಳ್ಬೇಕಂದ್ರೆ, ಅದು ಅವ್ರು ತೋರಿಸಿದ್ರು ಕೋನ್ ರೂಪದಲ್ಲಿ ಇದೆ. ಅದು ಒಂದು ಪಾಯಿಂಟೆಡ್ ಕೋನ್, ಕೆಳಗಡೆ ಬೇಸ್ ಇದೆ. ನಾವೇನಂದ್ರೆ ಆ ರೀ ಎಂಟ್ರಿ ಮಾಡ್ಬೇಕಾದ್ರೆ ಬೇಸ್ ನ ಮುಂದೆ ಮಾಡ್ತೀವಿ, ಆ ಪಾಯಿಂಟೆಡ್ ಪೋರ್ಸ್ ನ ಮುಂದೆ ಮಾಡಲ್ಲ. ಹೀಗೆ ಎಂಟರ್ ಆಗಲ್ಲ, ಹೀಗೆ ಎಂಟರ್ ಆಗತ್ತೆ. ಯಾಕೆ ಅಂತಂದ್ರೆ ಅಲ್ಲಿ ನೀವು ಹೇಳಿದಾಗೆ ಸುಮಾರು 28,000 ಕಿಲೋಮೀಟರ್ ಸ್ಪೀಡಲ್ಲಿ ಎಂಟರ್ ಆಗ್ತಾ ಇರ್ತದೆ. ನೋಡಿ, 28,000 ಅಂದ್ರೆ 28 ಟೈಮ್ಸ್ ನಾರ್ಮಲ್ ಸ್ಪೀಡ್ ಆಫ್ ಎನ್ ಏರ್ಕ್ರಾಫ್ಟ್. ಅಥವಾ ನಾವು ಒಂದು ಬುಲೆಟ್ ಸ್ಪೀಡ್ಗಿಂತ ಜಾಸ್ತಿ ಸ್ಪೀಡಲ್ಲಿ ಇರುತ್ತೆ ಅದು. ಅಥವಾ ಇನ್ನೂ ಒಂದು ಉದಾಹರಣೆ ಕೊಡೋದಾದ್ರೆ ನಿಮಗೆ, ನಾವು ಕಾಶ್ಮೀರ ಟು ಕನ್ಯಾಕುಮಾರಿ ಒಂದು 3,000 ಕಿಲೋಮೀಟರ್ ಇದೆ. ಒಂದು ಗಂಟೆಯಲ್ಲಿ 10 ಸರಿ ನಾವು ಕಾಶ್ಮೀರ ಕನ್ಯಾಕುಮಾರಿ ಟ್ರಾವೆಲ್ ಮಾಡಿದ್ರೆ 1 ಗಂಟೆಯಲ್ಲಿ ಎಷ್ಟು ಸ್ಪೀಡ್ ಆಗಿ ನಾವು ಹೋಗ್ಬೇಕು, ಅಷ್ಟೊಂದು ವೇಗವಾಗಿರುತ್ತೆ. ಹೀಗಾಗಿ ಆ ಹೀಟ್ ನ ನೀವು ಕೋನ್ ಮುಂದೆ ಮಾಡಿಬಿಟ್ರೆ ತಡ್ಕೊಳಕ್ಕಾಗಲ್ಲ, ಪಾಯಿಂಟೆಡ್ ಸೋರ್ಸ್ ಬಂದ್ಬಿಡುತ್ತೆ. ಅದಕ್ಕೆ ನಾವೇನ್ ಮಾಡ್ತೀವಿ, ಆ ಬೇಸ್ ಅಲ್ಲಿ ಏನಾಗುತ್ತೆ, ಜಾಸ್ತಿ ಏರಿಯಾ ಇರೋದ್ರಿಂದ ಹೀಟ್ ಡಿಸಿಪೇಟ್ ಆಗೋದಕ್ಕೆ ಅನುಕೂಲ ಆಗುತ್ತೆ. ಮತ್ತು ಅಲ್ಲಿ ಥರ್ಮಲ್ ಪ್ರೊಟೆಕ್ಷನ್ ಸಿಸ್ಟಮ್ ಕೊಟ್ಟಿರ್ತೀವಿ. ಈ ಎರಡೂ ದೃಷ್ಟಿಯಿಂದ ಅದು ಸೇಫ್ ಆಗಿ ಅಲ್ಲಿ ಒಂದು ಅಬ್ಲೈಟಿಂಗ್ ಮೆಟೀರಿಯಲ್ ಅಂತ ಹಾಕಿರ್ತೀವಿ. ಅದು ದಟ್ ಇಟ್ ಸೆಲ್ಫ್ ಫುಲ್ ಬರ್ನ್ ಡ್ಯೂ ಟು ಹೀಟ್ ಯಾಕೆ ಬರುತ್ತೆ ಅಂತಂದ್ರೆ, ಅಲ್ಲಿ ಒಂದು ಬಿಕಾಸ್ ಆಫ್ ದ ಶಾಕ್, ಅದು ಬಂದು ಅಟ್ಮಾಸ್ಫಿಯರ್ ನ ಅಪ್ಪಳಿಸಿದಾಗ. ಈ ಒಂದು ಅಟ್ಮಾಸ್ಫಿಯರ್ ಅಂದ್ರೆ ಒಂದು 100 ಕಿಲೋಮೀಟರ್, ಭೂಮಿಯಿಂದ 100 ಕಿಲೋಮೀಟರ್ ಮೇಲೆ ಅಷ್ಟೇ ಇರೋದು. ಬೇರೆ ನಾವು 400 ಕಿಲೋಮೀಟರ್ ಇದೆ, ಅಲ್ಲಿ ನಿರ್ವಾತ ವ್ಯಾಕ್ಯೂಮ್ ಇದೆ. ವ್ಯಾಕ್ಯೂಮ್ ಇಂದ ನಾವು ಬಂದು ಅಟ್ಮಾಸ್ಫಿಯರ್ ಅಪ್ಪಳಿಸಿದಾಗ ಆ ಸ್ಪೀಡ್ ಅಲ್ಲಿ ಸಮಥಿಂಗ್ ಲೈಕ್ ಈ ಬ್ರಹ್ಮೋಸ್ ಮಿಸೈಲ್ 7,000 ಕಿಲೋಮೀಟರ್ ಪರ್ ಅವರ್, ಇವನ್ ಇದು 4 ಟೈಮ್ಸ್ ಮೋರ್ ದನ್ ಬ್ರಹ್ಮೋಸ್ ಮಿಸೈಲ್. ಆ ಸ್ಪೀಡ್ ಅಲ್ಲಿ ನಮ್ದು ಡ್ರ್ಯಾಗನ್ ಬಂದು ಅಪ್ಪಳಿಸಿದಾಗ ಇಂಟೆನ್ಸ್ ಹೀಟ್ ವೇವ್ ಜನರೇಟ್ ಆಗುತ್ತೆ. ಅದನ್ನ ಹೀಟ್ ತಡ್ಕೊಳ್ಳೋದಕ್ಕೆ, ಯಾಕಂದ್ರೆ ಇಟ್ ಈಸ್ ಲೈಕ್ ನೀವು ಏನ್ ಹೇಳ್ಬೋದು ಅಂದ್ರೆ ಬರ್ನಿಂಗ್ ಟ್ರೈನ್ ಅಂತ ನಾವು ಒಂದು ಸಿನಿಮಾ ಬಂದಿತ್ತು ನೋಡಿರ್ಬೋದು. ಸೊ ದ ಎಂಟೈರ್ ಕ್ಯಾಪ್ಸೂಲ್ ಸ್ಟಾರ್ಟ್ ಬರ್ನಿಂಗ್. ಸೊ ಒಳಗಡೆ ಗಗನಯಾತ್ರಿಗಳು ಇರ್ತಾರೆ ನೋಡಿ, ಅವರು ಅಂತಹ ಒಂದು ಭಯಾನಕ ದೃಶ್ಯ ನೀವು ಕಣ್ಮುಂದೆ ತರ್ಕೋಬಹುದು. ಸೊ ಬಟ್ ಅವರಿಗೆ ಭಯ ಆಗೋದಿಲ್ಲ, ಯಾಕಂದ್ರೆ ದೇ ಆರ್ ಆಲ್ ಟ್ರೈನ್ಡ್ ಫಾರ್ ದಟ್. ಇವರೆಲ್ಲ ಶುಭಾಂಶು ಶುಕ್ಲಾ ಅವರು, ಈಸ್ ಅ ಟ್ರೈನ್ಡ್ ಪೈಲಟ್, ಕಂಬ್ಯಾಟ್ ಏರ್ಕ್ರಾಫ್ಟ್ ಪೈಲಟ್. ಅವ್ರಿಗೆ 2,000 ಅವರ್ಸ್ ಒಂದು ಎಕ್ಸ್ಪೀರಿಯನ್ಸ್ ಇದೆ ಕಂಬ್ಯಾಟ್ ಏರ್ಕ್ರಾಫ್ಟ್ ಫ್ಲೈ ಮಾಡೋದ್ರಲ್ಲಿ. ಹೀಗಾಗಿ ಅವ್ರಿಗೆಲ್ಲ ಅದು ಇದು ಆಗಲ್ಲ. ಬಟ್ ಅಂದ್ರೆ ಅದಕ್ಕೆ ತಕ್ಕದ ಟೆಕ್ನಾಲಜಿಯನ್ನು ನಾವು ಡೆವಲಪ್ ಮಾಡಿದೀವಿ. ಅಲ್ಲಿ ಅಬ್ಲೈಟಿಂಗ್ ಮೆಟೀರಿಯಲ್ ಏನ್ ಮಾಡುತ್ತೆ ಅಂದ್ರೆ ಇಟ್ ವಿಲ್ ಬರ್ನ್ ಇಟ್ ಸೆಲ್ಫ್ ಅಂಡ್ ಕಳ್ಸ್ಕೊಂಡ್ಬಿಡುತ್ತೆ. ಆ ಹೀಟ್ ನ ಒಳಗಡೆ ಹೋಗೋದಕ್ಕೆ ಬಿಡಲ್ಲ. ಸೊ ಇದು ಒಂದು 15ರಿಂದ 17-18 ನಿಮಿಷ ಏನಿದೆ, ಈಗ ಆಲ್ರೆಡಿ ರೀ ಎಂಟ್ರಿ ಶುರುವಾಗಿದೆ ಅನ್ಕೊಂಡಿದೀನಿ. ಈಗ ಇದು 17-18 ನಿಮಿಷ ವೆರಿ ಕ್ರಿಟಿಕಲ್ ಇದು. ಸೊ ಈ ಫೇಸ್ ಅಲ್ಲಿ ಪಾಸ್ ಆಗ್ಬಿಟ್ರೆ ನೆಕ್ಸ್ಟ್ ಒಂದು ಆ ಹೀಟ್ ವೆಲಾಸಿಟಿ ಡೌನ್ ಆದಾಗೆ ಕಡಿಮೆ ಆಗ್ತಾ ಬರುತ್ತಾ? ಖಂಡಿತ. ಯಾಕಂದ್ರೆ ಬಿಕಾಸ್ ಆಫ್ ದ ಏರ್ ಡೆನ್ಸಿಟಿ, ಆ ಫ್ರಿಕ್ಷನ್ ಇಂದ ವೆಲಾಸಿಟಿ ಕಡಿಮೆ ಆಗ್ತಾ ಬರುತ್ತೆ.
ಸೊ ಎರಡು ಅದು ಕಾಂಪ್ಲಿಮೆಂಟರಿ ಅಂದ್ರೆ ವೆಲಾಸಿಟಿ ಕಡಿಮೆ ಆಗ್ತಾ ಬರುತ್ತೆ, ಹೀಟ್ ಕೂಡ ಜನರೇಷನ್ ಕಡಿಮೆ. ಬಟ್ ಸಮ್ ಟೈಮ್ ಇನ್ ಬಿಟ್ವೀನ್ ಪೀಕ್ಗೂ ಹೋಗುತ್ತೆ, ಅದು ಪೀಕ್ ಹೀಟಿಂಗ್ ಆಗ್ಬಿಟ್ಟು ಕೆಳಗಡೆ ಇಳ್ತಾ ಬರುತ್ತೆ. ಸೊ ಕೊನೆಗೆ ಒಂದು 5 ಕಿಲೋಮೀಟರ್ ಇದ್ದಾಗ ನಮ್ಮ ಪ್ಯಾರಾಚೂಟ್ಸ್ ವರ್ಕ್ ಮಾಡಬೇಕು. ಸೊ ದಟ್ ಈಸ್ ಅನದರ್ ಚಾಲೆಂಜಿಂಗ್ ಆಸ್ಪೆಕ್ಟ್ ಆಫ್ ದಿಸ್ ಮಿಷನ್. ಸೊ ಹೀಗಾಗಿ ನಾವು ವೇರ್ ಇನ್ ವೆರಿ ಕ್ರಿಟಿಕಲ್ ಅಂಡ್ ರಿಸ್ಕಿ ಫೇಸ್ ಆಫ್ ದ ಮಿಷನ್. ಇನ್ನೇನು ಸ್ಪ್ಲಾಶ್ ಡೌನ್ ಆಗಬೇಕು. ಸೊ ಕಾದ್ ನೋಡೋಣ. ಸೊ ಇನ್ನೊಂದು ನನಗೆ ಪ್ರಶ್ನೆ ಇದ್ದಿದ್ದು ಟೈಮ್ ಬಗ್ಗೆ. ಕೃಷ್ಣಮೂರ್ತಿ ಅವರೇ, ಟೈಮ್ ಹೇಗೆ ವರ್ಕ್ ಆಗುತ್ತೆ? ಈಗ 22 hours ಅಂತಂದ್ರೆ ಅವ್ರಿಗೆ ನಮ್ಮ ಭೂಮಿಯಲ್ಲಿ ನಮ್ಗೆ ಏನು 22 ಗಂಟೆ ಹೌ ಇಟ್ ಫೀಲ್ಸ್ ಅಲ್ಲ, ಅವ್ರಿಗೂ ಅದೇ ಫೀಲ್ ಆಗತ್ತಾ 22 ಗಂಟೆ ಸಮಯ ಕಳೆಯೋದು? ನಮ್ಗೆ ಇಲ್ಲಿ ಪ್ಯಾರಾಮೀಟರ್ಸ್ ನಾವು ಗುರುತ್ವಾಕರ್ಷಣೆಯಲ್ಲಿ ಬದುಕ್ತಾ ಇದೀವಿ, ಅದು ಆಗಲ್ಲ. ಓಕೆ, ಅದು ಯಾವ್ದೇ ಕಾರಣಕ್ಕೂ ಆಗಲ್ಲ. ಈಗ ನಾವಿಲ್ಲಿ ಕೂತ್ಕೊಂಡ್ಬಿಟ್ಟು ಅಮೆರಿಕದಲ್ಲಿ ಏನ್ ಟೈಮ್ ಇದೆ ಅಂತ ಇಲ್ಲಿ ನಮ್ಮ ಹತ್ರ ಇದೆ, ರೆಫರೆನ್ಸ್ ಇದೆ. ರಷ್ಯಾದಲ್ಲಿ ಏನ್ ಟೈಮ್ ಇದೆ ಅಂತ ರೆಫರೆನ್ಸ್ ಇದೆ, ನಮ್ಗೆ ಗೊತ್ತಾಗ್ಬಿಟ್ಟಿದೆ. ಈಗ ಕೂತ್ಕೊಂಡು ನಾವು ಹೇಳ್ಬೋದು ರಷ್ಯಾದಲ್ಲಿ ಎಷ್ಟಿದೆ, 2.5 ಗಂಟೆ ಇದೆ, ಅಮೆರಿಕಲ್ಲಿ 2.5 ಗಂಟೆ ಇದೆ ಅಂತ. ಆದ್ರೆ ನಮಗೆ ಒಂದು 24 hours ಪ್ರಾಕ್ಟಿಕಲ್ ಆಗಿ ಇದೆ ನಮಗೆ. ಸೂರ್ಯ ಹುಟ್ತಾನೆ, ಸೂರ್ಯ ಮುಳುಗ್ತಾನೆ. ಸೊ ಬಾಡಿ ಟೈಮ್ ಕ್ಲಾಕ್ ಏನಿದೆ ಅದಕ್ಕೆ ಸೆಟ್ ಆಗಿದೆ. ಅವರಿಗೆ ಅದಾಗಲ್ಲ, ಅವರು ಟೈಮ್ ನೋಡ್ಕೊಂಡು ನಿದ್ದೆ ಮಾಡಬೇಕು. ಆಯಾಸ ಆಗತ್ತೆ, ಆಯಾಸ ಆಗ್ಬಿಟ್ಟು ಬ್ರೈನ್ ಆಕ್ಚುಲಿ ಹೇಳುತ್ತೆ ಇಲ್ಲ ಅದನ್ನ ಕೈಲಿ ಆಗ್ತಿಲ್ಲ, ನೀನ್ ಸ್ಲೀಪ್ ತಗೋ ಅಂತ ಹೇಳುತ್ತೆ. ಆ ರೀತಿನೂ ಅವ್ರು ಮಾಡ್ಕೊಂತಾರೆ. ಬಟ್ ಎಲ್ಲದೂ ಅಪ್ಸೆಟ್ ಆಗತ್ತೆ. ಓಕೆ, ಅಲ್ಲಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದಲ್ಲಿ ಇದ್ದಾಗ ಹೇಗೆ ಅನುಭವ ಆಗತ್ತೆ ಅಂತ ನನ್ನ ಪ್ರಶ್ನೆ ಇದ್ದಿದ್ದು. ಅವರು 22 ಗಂಟೆಗಳ ಕಾಲದ ಯಾನ ಇದೆ ಅಲ್ಲ, ಹೌದು, 22 hours ಡ್ಯೂರೇಷನ್ ಆಫ್ ಜರ್ನಿ. ಹೌದು, ಅವ್ರಿಗೆ ಅದು ನಮ್ಗೆ ಈಗ ಒಂದು 22 ಗಂಟೆ ಕಾಲ ಭೂಮಿ ಮೇಲೆ ಜರ್ನಿ ಮಾಡಿದ್ರೆ ಹೆಂಗ್ ಫೀಲ್ ಆಗುತ್ತಾ ಹಂಗೆ ಫೀಲ್ ಆಗುತ್ತಾ, ಅಥವಾ ಇದು ಶಾರ್ಟರ್ ಆಗಿ ಫೀಲ್ ಆಗುತ್ತಾ? ಈಗ ನೋಡಿ 22 ಗಂಟೆಲಿ ಅವ್ರು 2 ಸಲ ಭೂಮಿನ ಸುತ್ತೋಡಿದ್ದಾರೆ. ಅವರಿಗೆ 2 ಸಲ ಸೂರ್ಯ ಹುಟ್ಟಾಯ್ತು, ಸೂರ್ಯ ಮುಳುಗಾಯ್ತು. ಇಮ್ಯಾಜಿನ್ ಮಾಡ್ಕೊಳ್ಳಿ. ನಾವು 22 ಗಂಟೆ ಇಲ್ಲಿಂದ ಟ್ರೈನ್ ಅಲ್ಲಿ ಹೋದ್ರೆ ಡೆಲ್ಲಿ, ಆದ್ರೆ ಸೂರ್ಯ ತೊಂದರೆ ಆಗಲ್ಲ, ನೀವು ಎಷ್ಟೇ ಮಾಡಿ. ಬಟ್ ಇಟ್ ಫೀಲ್ಸ್ ವೆರಿ ಲಾಂಗ್. 22 hours ಒಂದು ನನ್ನೊಂದು ವ್ಯೂಗ್ರಾಫ್ ಇದೆ, ಅದನ್ನ ಬೇಕಾದ್ರೆ ಡಿಸ್ಪ್ಲೇ ಮಾಡಿ ಎಕ್ಸ್ಪ್ಲೇನ್. ಓಕೆ, ಏನಂದ್ರೆ ಅದು ಒಂದು ಇಲಿಪ್ಟಿಕಲ್ ಪಾತ್ ಅಲ್ಲಿ ಬರುತ್ತೆ. ಈಗ ಅದು ಏನಂದ್ರೆ ಫಸ್ಟ್ 400 kilometers ಅಲ್ಲಿ ಸರ್ಕ್ಯುಲರ್ ಪಾತ್ ಅಲ್ಲಿ ಇತ್ತು. ಅದು ಡಿಟ್ಯಾಚ್ ಆದ್ಮೇಲೆ ಅದನ್ನ ನಾವು ಹಾಗೆ ಬಿಟ್ಬಿಟ್ರೆ ನಮ್ ಕ್ಯಾಪ್ಸೂಲ್ ಕೂಡ ಭೂಮಿ ಸುತ್ತ ನಿಂತು ಬಿಡುತ್ತೆ. ಬಟ್ ನಮ್ ಏಮೇನು ಕ್ಯಾಲಿಫೋರ್ನಿಯಾ ರೀಚ್ ಆಗ್ಬೇಕು ನಾವು, ಭೂಮಿ ಸುತ್ತೋದಲ್ಲ ನಮ್ ಕೆಲಸ. ಈಗ ಒಳಗಡೆ ಅದನ್ನ ಡಿ ಆರ್ಬಿಟ್ ಬರ್ನ್ ಅಂತ 2:40 ಮಾಡಿದ್ರು ಅವರು. ಡಿ ಆರ್ಬಿಟ್ ಬರ್ನ್ ಅಂದ್ರೆ ಏನಂದ್ರೆ ಇದು ಸುತ್ತ ಇದೆ ಭೂಮಿನ, ಅದನ್ನ ನಾವು ಇದಕ್ಕೆ ತಳ್ಳಬೇಕು, ಅಟ್ಮಾಸ್ಫಿಯರ್ಗೆ ತಳ್ಳಬೇಕು. ಆ ತಳ್ಳೋ ಕೆಲಸನ ಈ ಡಿ ಆರ್ಬಿಟ್ ಬರ್ನ್ ಅಂತ ಮಾಡುತ್ತೆ. ಸೊ ಆ ಡಿ ಆರ್ಬಿಟ್ ಬರ್ನ್ ಮಾಡಿದಾಗ ಏನಂದ್ರೆ ನಮ್ಗೆ ಗೊತ್ತಿದೆ, ಈಗ ಭೂಮಿಯಿಂದ ಸುಮಾರು 100 kilometer ಎತ್ತರದವರೆಗೂ ಮಾತ್ರ ನಮ್ಮ ವಾತಾವರಣ ಇರೋದು, ಹವಾಮಾನ. ಅದನ್ನ ಅದ್ರೊಳಗಡೆ ಪುಷ್ ಮಾಡಬೇಕು ನಾವು. ಅವಾಗ ಏನ್ ಮಾಡ್ತಾರೆ, ಡಿ ಆರ್ಬಿಟ್ ಬರ್ನ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಸುಮಾರು 6 ರಿಂದ 12 ನಿಮಿಷಗಳ ಕಾಲ ಒಂದಿಷ್ಟು ಡ್ರಾಕೋ ಥ್ರಸ್ಟರ್ಸ್ ಅಂತ ಇದೆ ಅದರಲ್ಲಿ, ಅದನ್ನ ಬರ್ನ್ ಮಾಡ್ತಾರೆ. ಯಾಕೆ ಅಂತಂದ್ರೆ ಅದ್ರ ವೆಲಾಸಿಟಿನ ಕಡಿಮೆ ಮಾಡ್ತಾರೆ. ಹೇಗೆ ಕಡಿಮೆ ಮಾಡ್ತಾರೆ ಅಂದ್ರೆ ಅದು ಒಂದು ದಿಕ್ಕಿನಲ್ಲಿ ಚಲಿಸ್ತಾ ಇರೋದನ್ನ ತಿರುಗಿಸ್ಬಿಟ್ಟು ರಿವರ್ಸ್ ಡೈರೆಕ್ಷನ್ ಅಲ್ಲಿ ಫೈರ್ ಮಾಡಿದಾಗ ಅದ್ರ ವೆಲಾಸಿಟಿ ಕಡಿಮೆ ಆಗುತ್ತೆ. ಕಡಿಮೆ ಆದ್ಮೇಲೆ ವೆಲಾಸಿಟಿ ಕಡಿಮೆ ಆದ್ಮೇಲೆ ಆರ್ಬಿಟ್ ಹೈಟ್ ಆಟೋಮೆಟಿಕಲಿ ಕಡಿಮೆ ಆಗುತ್ತೆ. ಇದು ಆರ್ಬಿಟಲ್ ಮೆಕ್ಯಾನಿಕ್ಸ್. ಅದ್ರ ಪ್ರಕಾರ ಅದು ಹೈಟ್ ಕಡಿಮೆ ಆದ್ಮೇಲೆ ಎಷ್ಟು ಕಡಿಮೆ ಆಗುತ್ತೆ ಅಂತಂದ್ರೆ ಸುಮಾರು ನಮ್ಮ 120-110 kilometer ಬಂದ್ಬಿಡುತ್ತೆ. ಅದು ಭೂಮಿಗೆ ಹತ್ರ 400 ರಿಂದ 110-120 kilometer ಬಂದ್ಬಿಡುತ್ತೆ. ಅವಾಗ ವಿ ಆರ್ ವೆರಿ ಕ್ಲೋಸ್ ಟು ದ ಅಟ್ಮಾಸ್ಫಿಯರ್. ಅದನ್ನ 100 kilometer 120 ಒಳಗಡೆ ಬಂತಂದ್ರೆ ರೀ ಎಂಟ್ರಿ ಶುರು ಆಯ್ತು ಅಂತ. ಅದನ್ನ ನಾವು ಅಟ್ಮಾಸ್ಫಿಯರ್ ಒಳಗಡೆ ತಳ್ಳಿದಾಗೆ. ತಳ್ಳಿದ ಮೇಲೆ ಏನಾಗುತ್ತೆ, ಭೂಮಿಯ ಗುರುತ್ವ ಇರುತ್ತಲ್ವಾ, ಅದು ಸಿಂಪ್ಲಿ ಸಕ್ ಮಾಡುತ್ತೆ ಅದನ್ನ. ಅದು ನೋ ಮೋರ್ ಇಟ್ ವಿಲ್ ನಾಟ್ ಬಿಕಮ್ ಆರ್ಬಿಟ್ ಬಟ್ ಇಟ್ ವಿಲ್ ಫಾಲ್. ಸೊ ಅದು ಭೂಮಿಯ ಕಡೆಗೆ ಸೆಳೆತದಿಂದ ಬರೋಕ್ ಶುರು ಆಗುತ್ತೆ. ಇಲ್ಲಿ ಘರ್ಷಣೆ, ಈ ಘರ್ಷಣೆಯಿಂದ ಉಂಟಾಗ್ತಕ್ಕಂಥ ಹೀಟು, ಆ ಶಾಕ್ ವೇವ್ ನಿಂದ ಉಂಟಾದಂತಹ ಹೀಟು, ಇವೆರಡು ಮ್ಯಾನೇಜಿಂಗ್ ಏನಿದೆ ಇದು ವೆರಿ ಕ್ರಿಟಿಕಲ್. ಈ ಫೇಸ್ ಅಲ್ಲಿ ಏನಂದ್ರೆ ಒಂದಿಷ್ಟು ಪೀಕ್ ಹೀಟ್ ಟೈಮ್ ಅಲ್ಲಿ ಆ ಪ್ಲಾಸ್ಮಾ ಕ್ರಿಯೇಟ್ ಆಗಿರುತ್ತಲ್ಲ, ಇವನ್ ಕಮ್ಯುನಿಕೇಶನ್ ಲಿಂಕ್ ಕೂಡ ಹೋಗ್ಬಿಡುತ್ತೆ ಗ್ರೌಂಡ್ ಇಂದ, ಬಿಕಾಸ್ ಆಫ್ ದಟ್ ಪ್ಲಾಸ್ಮಾ ಸರೌಂಡಿಂಗ್ ದ ಕ್ಯಾಪ್ಸೂಲ್. ನೋಡಿ ಎಷ್ಟೊಂದು ಕ್ರಿಟಿಕಲ್. ಅವಾಗ ನಮ್ಗೆ ಭೂಮಿಯಲ್ಲಿ ಇದೀವಿ ಏನಾಗ್ತಿದೆ ಅಂತ ಗೊತ್ತಾಗಲ್ಲ, ಕಮ್ಯುನಿಕೇಶನ್ ಲಿಂಕೇ ಹೋಗ್ಬಿಟ್ಟಿರುತ್ತೆ, ಮತ್ತೆ ಎಸ್ಟಾಬ್ಲಿಷ್ ಆಗುತ್ತೆ. ಸೊ ಹೀಗಾಗಿ ಈ ತರ ಒಂದು ಕ್ರಿಟಿಕಲ್ ಫೇಸ್ ಈಗ ಸದ್ಯ ನಡೀತಾ ಇದೆ. ಓಕೆ, ದಿಸ್ ಇಸ್ ರಿಯಲಿ ಇಂಟ್ರೆಸ್ಟಿಂಗ್. ಒಳ್ಳೇದಾಗ್ಲಿ, ಅವರೆಲ್ಲ ನಮ್ಮ ಕಣ್ಣೆದ್ರು ಆದಷ್ಟು ಬೇಗ ಬರ್ಲಿ ಅಂತ ಬಹಳ ಕುತೂಹಲದಿಂದ ನಾವು ಕೂಡ ಕಾಯ್ತಾ ಇದ್ವಿ. ನೀವು ಡಿ ಆರ್ಬಿಟಿಂಗ್ ಬಗ್ಗೆ ಹೇಳಿದ್ರಿ, ಅದು ಆ ಪ್ರಶ್ನೆಗೆ ಲಿಂಕ್ ಆಗಿರೋದ್ರಿಂದ ಕೇಳ್ತಾ ಇದ್ದೀನಿ.
ಅದು ಭೂಮಿಯ ಸುತ್ತಾ ಇರುತ್ತೆ ಅಂತ ಹೇಳಿದ್ರಲ್ಲ, ಅದು ಯಾವ ತತ್ವದ ಮೇಲೆ? ಹಾಗೆ ಯಾವುದೇ ಮಟೀರಿಯಲ್ ಆ ಭೂಮಿಯ ಆರ್ಬಿಟ್ ಗೆ ಬಂದ್ರೆ ಅದು ಭೂಮಿ ಸುತ್ತಾ ಇರುತ್ತಾ? ಅಲ್ಲಿ ಏನಾದ್ರೂ ಒಂದು ಕಾಂತೀಯ ಇದು ಇರುತ್ತಾ ಅಥವಾ ಹೇಗೆ? ಅದು ಹಂಗಲ್ಲ, ಹೆಂಗ್ ಸುತ್ತುತ್ತೆ ಅದು? ಆ ಕಡೆ ಈ ಕಡೆ ಹೋಗ್ಬಿಡೋದಿಲ್ವಾ? ಯಾಕೆ ಅಂತಂದ್ರೆ ಎರಡು ಕಾರಣ ಅದಕ್ಕೆ. ಒಂದೇನಂದ್ರೆ ಭೂಮಿಯ ಗುರುತ್ವ. ಒಂದೇ ನಿಮಿಷ. ಈಗ ಹೊಸ ಡೇಟಾ ನೀವು ನೋಡೋದಾದ್ರೆ ಈಗ 200 ಕಿಲೋಮೀಟರ್ ಇತ್ತು. ನೀವು ಈಗ ಮಾತುಕತೆ ಶುರು ಮಾಡಿದಾಗ, ಇದ್ರ ಬಗ್ಗೆ ಪ್ರಚಾರ ಶುರು ಮಾಡಿದಾಗ 200 ಕಿಲೋಮೀಟರ್ ಇತ್ತು. ಈಗ 129 ಕಿಲೋಮೀಟರ್ ಬಂದಿದೆ. ಪ್ರತಿ ಒಂದ್ 2-3 ಸೆಕೆಂಡಿಗೆ ಒಂದೊಂದು ಕಿಲೋಮೀಟರ್ ಡ್ರಾಪ್ ಆಗ್ತಾ ಇದೆ. ಹೇಗೆ ಸುಧೀಂದ್ರ ಬಿಂದಿಗರು ಹೇಳಂಗೆ 120 ಕಿಲೋಮೀಟರ್ ಒಳಗ್ ಬಂದ್ರೆ ಅರ್ಥಿಗೆ ಬೀಳದೆ ರೀಎಂಟ್ರಿ ಶುರು ಆದಂಗೆ. ರೀಎಂಟ್ರಿ ಅಂತ ಹೇಳ್ತಾ ಇದೀವಿ. ಇಂಗ್ಲಿಷ್ ಅಲ್ಲಿ ಪದ ರೀಎಂಟ್ರಿ ಅಂತ, ಕನ್ನಡದಲ್ಲಿ ಪದ ಬೀಳೋದು ಅಂತ. ಆಯ್ತಲ್ಲ? ಇಂಗ್ಲಿಷ್ ಪದ ಆರ್ಬಿಟ್ ಅಂತ, ವಾತಾವರಣದಲ್ಲಿ ಬೀಳೋದು. ಇಂಗ್ಲಿಷ್ ಅಲ್ಲಿ ಪದ ಆರ್ಬಿಟ್ ಅಂತ, ಆರ್ಬಿಟ್ ಕನ್ನಡದಲ್ಲಿ ಸುತ್ತೋದು ಅಂತ. ನಿರ್ವಾತದಿಂದ ಭೂಮಿ ವಾತಾವರಣ ಎಂಟ್ರಿ ಆಗಿದೆ. ಈಗ ಎಂಟ್ರಿ ಆಗಿದೆ. ಈಗ 122 ಕಿಲೋಮೀಟರ್ ಬಂತು. ಅಲ್ಲ, 2 ಕಿಲೋಮೀಟರ್ ಬಂತು. ಕ್ಷಣಗಳಲ್ಲಿ 1 or 2 seconds ಅಲ್ಲಿ ನೋಡಿ. ಇನ್ನು ಒಂದು 10 ನಿಮಿಷದಲ್ಲಿ ಎಲ್ಲಾ ಆಕ್ಟಿವಿಟೀಸ್ ಮುಗಿಯುವ ಸೂಚನೆ ಬರುತ್ತೆ. ಈಗ ಮತ್ತೊಂದು ನಂಬರ್ ನೀವು ನೋಡೋದಾದ್ರೆ, ನಾವು ಫಿಸಿಕ್ಸ್ ಅಲ್ಲ, ಹಾಗಾಗಿ ನಂಬರ್ಸ್ ಗಳನ್ನು ತುಂಬಾ ನೋಡ್ತೀವಿ. ಈಗ ಡ್ರ್ಯಾಗನ್ ಕ್ಯಾಪ್ಸೂಲ್ ಸ್ಪೀಡ್ 27,000 ಕಿಲೋಮೀಟರ್ ಇದೆ. ಆರ್ಬಿಟಿಗೆ ಹೋಗ್ಬೇಕು ಅಂತಂದ್ರೆ 28,000 ಕಿಲೋಮೀಟರ್ ಇತ್ತು. ಆದ್ರೆ ಈಗ 27,000 ಕಿಲೋಮೀಟರ್ ಇದೆ. ಡಿಆರ್ಬಿಟಿಂಗ್ ಇಂದ ಕಡಿಮೆ ಮಾಡಿದ್ದಾರೆ. ಈಗ 1,500 ಕಿಲೋಮೀಟರ್ ಕಡಿಮೆ ಮಾಡಿದ್ದಾರೆ. ಈಗ ಈ ಏನಿತ್ತು 400 ಕಿಲೋಮೀಟರ್ ಹೈಟ್ ಅಲ್ಲಿ ಇರೋದು ಈಗ ಸುಮಾರು 114 ಕಿಲೋಮೀಟರ್ ತೋರಿಸ್ತಾ ಇದೆ. ತಮ್ಮ ಸ್ಕ್ರೀನ್ ಅಲ್ಲೂ ಈಗ ಬರುತ್ತೆ. ಅದು 114 ಕಿಲೋಮೀಟರ್ ಬಂದಿದೆ. ಈಗ ಬಂದು ಹೈಟ್ ಕಡಿಮೆ ಆಗ್ತಾ ಇದೆ. ಈಗ ನೆಕ್ಸ್ಟ್ ಚಾಲೆಂಜ್ ಅಂತಂದ್ರೆ ವೆಲಾಸಿಟಿ ಕಡಿಮೆ ಆಗ್ಬೇಕು. ವೆಲಾಸಿಟಿನ ಇನ್ನೊಂದು 7 ನಿಮಿಷದಲ್ಲಿ ಅದನ್ನ ಪುನಃ 1.8 ಕಿಲೋಮೀಟರ್ ಪರ್ ಸೆಕೆಂಡ್ ತಂದು ಹಾಕ್ತಾರೆ. ಅದೊಂದು 6,000 ಕಿಲೋಮೀಟರ್ ತಂದು ಹಾಕ್ತೀವಿ. 27,000ದಿಂದ 6,000 ಕಿಲೋಮೀಟರ್ಗೆ. ಸೊ ವೀಕ್ಷಕರು ನೋಡೋದೇನು ಅಂದ್ರೆ, ರಾಕೆಟ್ ಹೋಗ್ಬೇಕಾದ್ರೆ, ನಾವು ಇವತ್ತೊಂದು 14-15 ದಿವಸ ಹಿಂದೆ ಅಲ್ವಾ ಹೋಗ್ಬೇಕಾದ್ರೆ 0 ವೆಲಾಸಿಟಿ ಇತ್ತು. ಹೋಗ್ತಾ ಜಾಸ್ತಿ ಹಾಕೊಂಡು 28,000 ಕಿಲೋಮೀಟರ್ ಹೋದ್ವಿ. ಈಗ ಎಕ್ಸಾಕ್ಟ್ಲಿ ಉಲ್ಟಾ ಆಗ್ತಾ ಇದೆ. 28,000 ಕಿಲೋಮೀಟರ್ ಇಂದ 0 ಕಿಲೋಮೀಟರ್ ಬರಬೇಕು. ಈಗ ಫಸ್ಟ್ ಸ್ಟೆಪ್ 27,000 ಬಂದಿದೀವಿ. ಈಗ 100 ಕಿಲೋಮೀಟರ್ ಬಂತೀಗ. ಸಾಕಷ್ಟು ಕುತೂಹಲಕಾರಿಯಾದಂತಹ, ಇಡೀ ವಿಶ್ವ ನಾನೀಗಾಗಲೇ ಹೇಳ್ತಾ ಇದ್ದೆ, ಅತ್ಯಂತ ಕೌತುಕದಿಂದ ಕಾಯ್ತಾ ಇರುವಂತಹ ಒಂದು ವಿದ್ಯಮಾನ ಇದು. ಯಾಕಂದ್ರೆ ಅಷ್ಟೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಇದೆ ಇದರಲ್ಲಿ ತಿಳ್ಕೊಳ್ಬೇಕಾಗಿರುವಂತದ್ದು. ಸುಧೀಂದ್ರ ಬಿಂದಿಗೆ ಅವರು ಆ ಆರ್ಬಿಟ್ ಬಗ್ಗೆ ಹೇಳ್ತಾ ಇದ್ದಾರೆ. ಹೇಗೆ ಯಾವುದೇ ವಸ್ತು ಭೂಮಿಯ ಸುತ್ತ ಹೇಗೆ ಸುತ್ತತ್ತೆ? 2 ರೀಸನ್ ಮೇಡಮ್ ಅದಕ್ಕೆ. ಒಂದೇನಂದ್ರೆ, ನೀವು ಒಂದು ಯಾವುದೇ ವಸ್ತುವನ್ನು ಭೂಮಿಯಿಂದ ಎತ್ತರದಲ್ಲಿ ತಗೊಂಡೋಗಿ ಬೀಸಾಕಿದಾಗ ಅದೇನಾಗುತ್ತೆ, ಮರಳಿ ಭೂಮಿ ಮೇಲೆ ಬಿದ್ದುಬಿಡುತ್ತೆ. ಗುರುತ್ವದಿಂದ ಬಿದ್ದುಬಿಡುತ್ತೆ. ನೀವು ಒಂದು ಫೋರ್ಸ್ ಕೊಟ್ರೆ, ಎಷ್ಟು ಫೋರ್ಸ್ ಕೊಡಬೇಕಾದ್ರೆ ಅದು ಭೂಮಿಯಲ್ಲಿ ಬೀಳೋದೇ ಇಲ್ಲ. ಭೂಮಿಯ ಗುರುತ್ವ ವರ್ಕ್ ಆಗ್ತಾ ಇರುತ್ತೆ, ಬಟ್ ಏನು ಭೂಮಿ ಮೇಲೆ ಬೀಳೋದೇ ಇಲ್ಲ. ಅದು ಸಮಾನಾಂತರವಾಗಿ ಚಲಿಸುವ ಅಷ್ಟೊಂದು ವೆಲಾಸಿಟಿ, ಒಂದೊಂದು ಹೈಟ್ಗೂ ಒಂದೊಂದು ವೆಲಾಸಿಟಿ ಇರುತ್ತೆ. ಆ ವೆಲಾಸಿಟಿಯಲ್ಲಿ ನಾವು ರಾಕೆಟ್ ಮೂಲಕ ಒಂದು ಸ್ಯಾಟಲೈಟ್ ಅನ್ನ ತಳ್ಳಿದಾಗ ಅದು ಭೂಮಿ ಮೇಲೆ ಬೀಳೋದೇ ಇಲ್ಲ. ಅದಕ್ಕೆ ಏನಂದ್ರೆ 2 ಫೋರ್ಸ್ ಆಕ್ಟ್ ಆಗ್ತಾ ಇರುತ್ತೆ. ಒಂದು ಗ್ರಾವಿಟೇಷನಲ್ ಫೋರ್ಸ್, ಇನ್ನೊಂದು ಇನರ್ಷಿಯಾ ಆಫ್ ದ ರೈಟ್. ನಾವು ಅದನ್ನ ಮುಂದುವರಿಸೋಣ, ಅದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ ಆಗಿ ತಿಳ್ಕೊಳ್ಳೋಣ.